ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಜಮಖಂಡಿ ಮಿನಿ ವಿಧಾನಸೌಧ ಮುಂಭಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮೂರ್ತಿ ಪ್ರತಿಷ್ಠಾಪಿಸುವಂತೆ ಇಂದು ಜಮಖಂಡಿ ತಾಲೂಕಿನ ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಮಾನ್ಯ ತಹಶೀಲ್ದಾರರ ಸಾಹೇಬರು ಹಾಗೂ ಪೌರಾಯುಕ್ತರು ನಗರಸಭೆ ಅಧ್ಯಕ್ಷರು ಜಮಖಂಡಿ ಹಾಗೂ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಜಮಖಂಡಿ ಅವರಿಗೆ ಮನವಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ದೆಹಲಿ ಸಂಸತ್ತಿನ ಮಾದರಿ ಇರುವ ಮಿನಿ ವಿಧಾನಸೌಧ. ಈ ವಿಧಾನಸೌಧವು ನಿರ್ಮಾಣವಾದಾಗಿನಿಂದ ಜಮಖಂಡಿ ತಾಲೂಕಿನ ಸಮಸ್ತ ದಲಿತ ಪರ ಸಂಘಟನೆಗಳು ಹಾಗೂ ಪ್ರಜ್ಞಾವಂತ ಯುವಕರು ಹಾಗೂ ಅನೇಕ ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು ಆ ವಿಧಾನಸೌಧ ಮುಂಭಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮೂರ್ತಿಯನ್ನ ಪ್ರತಿಷ್ಠಾಪಿಸುವಂತೆ ಅನೇಕ ಹೋರಾಟವನ್ನ ಮಾಡಿದ್ದಾರೆ. ಧರಣಿ ಸತ್ಯಾಗ್ರಹಗಳು ಮಾಡಿಕೊಂಡು ಇಲ್ಲಿಯವರೆಗೆ ಬಂದಿದ್ದೇವೆ. ನಮ್ಮ ಮನವಿಗೆ ಇಲ್ಲಿನ ಸ್ಥಳೀಯ ಪ್ರತಿನಿಧಿಗಳು ಹಾಗೂ ಸ್ಥಳೀಯ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ತಮಗೆ ಅಂತಿಮ ಗಡುವು ಇದಾಗಿದ್ದು ಶೀಘ್ರವಾಗಿ ಮೂರ್ತಿ ಪ್ರತಿಮೆಯನ್ನ ಪ್ರತಿಷ್ಠಾಪಿಸದೆ ಹೋದರೆ ಬರುವ ಏಪ್ರಿಲ್ 1ನೇ ದಿನಾಂಕದಿಂದ ಬೀದಿ ಹೋರಾಟ ಹಾಗೂ ತಮ್ಮ ಇಲಾಖೆ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಹಾಗೂ ಉಪವಾಸ ಸತ್ಯಾಗ್ರಹ ಕೂಡ ಮಾಡಲಾಗುತ್ತದೆ ಎಂದು ತಮ್ಮಲ್ಲಿ ಜಮಖಂಡಿ ತಾಲೂಕಿನ ವಿವಿಧ ದಲಿತಪರ ಸಂಘಟನೆಗಳಿಂದ ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಪುಟ್ಟು ಪಾನಿ, ಸುರೇಶ್ ನಡುವಿನ್ಮನಿ, ರಮೇಶ್ ಬಳೋಲ್ಗಿಡದ್, ರಮೇಶ್ ಆಲ್ಬಾಳ್, ರಾಘು ನವನಿ, ನಾಗರಾಜ್ ಕಾಂಬ್ಳೆ, ರವಿ ದೊಡ್ಮನಿ, ಗಜಾನಂದ್ ಆಲ್ವಾಳ್, ಸಂಜು ದೊಡ್ಮನಿ, ಪ್ರೇಮ್ ಬಳೋಳ್ಗಿಡದೆ, ಅರುಣ್ ಲಗಳಿ, ಸಾಗರ್ ಕಾಂಬ್ಳೆ ಮುಂತಾದ ದಲಿತ ಮುಖಂಡರು ಉಪಸ್ಥಿತಿಯಲ್ಲಿದ್ದರು. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ. ವರದಿ ಹನುಮಂತ್ ಕಾಂಬ್ಳೆ, ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ನಾವು ಕೊಂಡಿರಬೇಕಂತ ಎಲ್ಲ ದಲಿತ ಪರ ಸಂಘಟನೆಗಳನ್ನು ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ಮುಂಚಿತವಾಗಿ ಇಲಾಖೆಯವರನ್ನು ಎಚ್ಚರಿಸಿ ಅವರಿಗೊಂದು ಅರ್ಜಿಯನ್ನು ಮಾಡಿ ಅವರು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಬೇಕು. ಸರ್ಕಾರದಿಂದ ಅಧಿಕೃತ ಗ್ರ್ಯಾಂಟ್ ಹಾಕಬೇಕು. ಈ ಕೂಡಲೇ ಏಪ್ರಿಲ್ 14ರೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅವಧಿಯ ಒಳಗಾಗಿ ಅಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಮಿನಿ ವಿಧಾನಸೌಧದಲ್ಲಿ ಮಾಡಬೇಕಂತ ಒಂದು ಅತಿ ಹುಮ್ಮಸ್ಸಾಯಿತು ನಮಗೆ. ಸೊ ಆ ಕಾರಣದಲ್ಲಿ ಏನು ಮಾಡದೇ ಹೋದರೆ ಹೋರಾಟ ಧರಣಿ ಸತ್ಯಾಗ್ರಹ ಜೊತೆಗೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಎಲ್ಲ ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಆಗ್ರಹ ಪಡ್ತಾರೆ.